ಹಲೋ ಫ್ರೆಂಡ್ಸ್, ನಾವಿವತ್ತು ಒಂಬತ್ತನೇ ತರಗತಿಯಲ್ಲಿ ಗಣಿತ ಪುಸ್ತಕದಲ್ಲಿಯ ಮೇಲ್ಮೈ ವಿಸ್ತೀರ್ಣಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಅದರಲ್ಲಿ ಯಾವ್ದಂದ್ರೆ ಅಭ್ಯಾಸ 13.2 ಲೆಕ್ಕಗಳನ್ನ ಬಿಡಿಸ್ತಾ ಇದೀವಿ. ಪ್ರಶ್ನೆ ಏನಿದೆ ಅಂತೇಳಿ ತಿಳ್ಕೊಳ್ಳೋಣ ಬನ್ನಿ. ನೇರ ವೃತ್ತಪಾದ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು 4.4 ಮೀಟರ್ ಸ್ಕ್ವೇರ್ ಆಗಿದೆ. ಸಿಲಿಂಡರ್ನ ಪಾದದ ತ್ರಿಜ್ಯವು 0.7 ಮೀಟರ್ ಆದರೆ ಅದರ ಎತ್ತರ ಕಂಡುಹಿಡಿಯಿರಿ. ನೋಡಿ, ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಹಾಗಾದ್ರೆ ಈ ಲೆಕ್ಕ ಯಾವ್ದಂದ್ರೆ ಸಿಲಿಂಡರ್ನ ಆಕೃತಿ ಇದು. ಆ ಸಿಲಿಂಡರ್ನ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 4.4 ಮೀಟರ್ ಸ್ಕ್ವೇರ್. ಮೀಟರ್ ಸ್ಕ್ವೇರ್ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು. ಚದರ್ ಮೀಟರ್. ಹಾಗಾಗಿ ಅದರ ತ್ರಿಜ್ಯವನ್ನು ಕೊಟ್ಟಿದ್ದಾರೆ 0.7 ಮೀಟರ್. ಹಾಗಾದ್ರೆ ಎತ್ತರ ಎಷ್ಟು ಅಂತೇಳಿ ಕಂಡುಹಿಡಿಯಬೇಕಾಗಿದೆ. ಮೊದಲು ಕೊಟ್ಟಿರುವಂತ ದತ್ತಾಂಶಗಳನ್ನ ಬರ್ಕೋಬೇಕು. ನೋಡಿ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗಿದೆ? 4.4. ಹೌದಾ? ಮೀಟರ್ ಸ್ಕ್ವೇರ್ ಬರ್ಕೋಬಹುದು ಅಥವಾ ಚದರ್ ಮೀಟರ್ ಬರ್ಕೋಬಹುದು. ಇಲ್ಲಿ ಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ ಅಂದ್ರೆ ಮೀಟರ್ ಸ್ಕ್ವೇರ್ ಬರೆಯೋಣ. ಆಮೇಲೆ ಏನು ಕೊಟ್ಟಿದ್ದಾರೆ? ತ್ರಿಜ್ಯ. ಏನು? ತ್ರಿಜ್ಯ ಅಂದ್ರೆ ಇಂಗ್ಲಿಷ್ ನಲ್ಲಿ ಏನು ಕರಿತಾ ಇದ್ದೀವಿ? ಆರ್ ಅಂದ್ರೆ ರೇಡಿಯಸ್. ಎಷ್ಟಿದೆ? 0.7 ಮೀಟರ್. 0.7 ಮೀಟರ್. ಹಾಗಾಗಿ ನಮಗೆ ಏನು ಬೇಕಾಗಿದೆ? ಎತ್ತರ ಅಂದ್ರೆ h. ಹೈಟ್ h ಅನ್ನು ಕಂಡುಹಿಡಿಯಬೇಕಾಗಿದೆ. ಅದಕ್ಕಾಗಿ ನಾನು ಅದನ್ನ ಏನ್ ಬರ್ಕೊಳ್ತಾ ಇದ್ದೀನಿ? ಕ್ವಶನ್ ಮಾರ್ಕ್ ಅಂತೇಳಿ ಬರ್ಕೊಳ್ತಾ ಇದ್ದೀನಿ. ಹಾಗಾದ್ರೆ ಈ ಲೆಕ್ಕವನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೇಕಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನ ಕಂಡುಹಿಡಿದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರವನ್ನ ಬರ್ಕೊಂಡು ನಾವೇನ್ ಮಾಡ್ಬೇಕಾಗ್ತಾ ಇದೆ? ಈ ಒಂದು h ಅನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನಂದ್ರೆ 2πrh. 2πrh ಅಂತೇಳಿ ಬರ್ಕೊಳ್ತಾ ಇದೀವಿ. ಅಂದ್ರೆ 2 ಗುಣಿಸು ಪೈ ಗುಣಿಸು r ಗುಣಿಸು h ಅಂತೇಳಿ ಹೇಳ್ತಾ ಇದ್ದೀವಿ. ಹಾಗಾದ್ರೆ ನಮಗೆ ಇಲ್ಲಿ ಏನೇನು ಗೊತ್ತಿದೆ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಗೊತ್ತಿದೆ 4.4 2 ಗುಣಿಸು ಪೈ ಅಂದ್ರೆ 22/7. ಪೈ ಅಂದ್ರೆ ಎಷ್ಟು? 22/7 ಅಂತ ಗೊತ್ತಿದೆ. ಆಮೇಲೆ ನೋಡಿ, ಈ ತ್ರಿಜ್ಯವನ್ನ 0.7 ಇದೆ. ಇದನ್ನ ನಾವು ಹೇಗೆ ಬರ್ಕೋಬಹುದು? 7/10. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ತೆಗೆದ್ರೆ ಕೆಲವೊಂದು 0 ಬರ್ತಾ ಇದೆ. ಹಾಗಾಗಿ ಗುಣಾಕಾರ r ತ್ರಿಜ್ಯ ಎಷ್ಟು? 7/10. 7/10 ಗುಣಾಕಾರ h ಗೊತ್ತಿಲ್ಲ. ನಾವು ಈಗ ಏನ್ ಕಂಡುಹಿಡಿಯಬೇಕಾಗಿದೆ? h ಅನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ನೋಡಿ, 7 ಕ್ಯಾನ್ಸಲ್ ಆಯ್ತು. 7 ಕ್ಯಾನ್ಸಲ್ ಆಯ್ತು. ಹಾಗಾಗಿ ಇಲ್ಲಿ ನೋಡಿ 22 ಎಷ್ಟಾಯ್ತು ನೋಡಿ? 44 ಆಯ್ತು. ಕೆಳಗೆ 10 ಉಳಿತು. ಹೌದಾ? 22 44 ಕೆಳಗಡೆ 10 ಉಳಿತು. ಗುಣಾಕಾರ h. ಇಲ್ಲಿ ಏನು ಉಳಿದಿದೆ ನೋಡಿ? 4.4. ಈ 4.4 ದಶಮಾಂಶದಲ್ಲಿದೆ. ಇದನ್ನು ಭಿನ್ನ ರಾಶಿಯಲ್ಲಿ ಬರೆದಾಗ ಏನಾಗ್ತಾ ಇದೆ? 44/10 ಬರ್ತಾ ಇದೆ. ಈಗ ನಮಗೆ ಏನ್ ಬೇಕಾಗಿದೆ? h ಬೇಕಾಗಿದೆ. ಈಗ ನೋಡಿ, h ಅನ್ನ ಹಾಗೆ ಇಡಿ. ಇಲ್ಲಿ ಏನಿದೆ? 44/10 ಹೀಗೆ ಇರಲಿ. ಈ 44/10 ಈ ಇಜ್ಕೊಳ್ತದ ಹಿಂದೆ ಈ ಕಡೆ ಬಂದಾಗ ಏನಾಗ್ತಾ ಇದೆ? 44/10 10/44. ಈಗ ನೋಡಿ, 10 ಕ್ಯಾನ್ಸಲ್ ಆಯ್ತು. 44 ಕ್ಯಾನ್ಸಲ್ ಆಯ್ತು. 10 ಕ್ಯಾನ್ಸಲ್ ಆಯ್ತು. ಹಾಗಾಗಿ ಎಲ್ಲಾ ಕಡೆ ಏನು ಉಳಿತು? 1 ಉಳಿತು. 1. ಹಾಗಾದ್ರೆ ಯಾವ್ದ್ರಲ್ಲಿದೆ? ಮೀಟರ್ ಅಲ್ಲಿದೆ. ಹಾಗಾಗಿ
ಏನಾಯ್ತು h ಇಸ್ಕೊಲ್ ಟು 1 ಮೀಟರ್ ಅಂದ್ರೆ ಎತ್ತರ ಇಸ್ಕೊಲ್ ಟು 1 ಮೀಟರ್. ಹಾಗಾದ್ರೆ ಈ ಸಿಲಿಂಡರ್ ನ ಎತ್ತರ ಎಷ್ಟಾಗಿದೆ ಅಂದ್ರೆ 1 ಮೀಟರ್ ಆಗಿದೆ ಅಂತೇಳಿ ಈ ರೀತಿಯಾಗಿ ನಾವು ಲೆಕ್ಕವನ್ನ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇರಿ. ಹೌದಾ, ಮುಂದಿನ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.